ಕೊಡೋದಿಲ್ಲ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರೇನೋ ಹೇಳ್ತಿದ್ದಾರೆ. ಆದರೆ ರಾಜೀನಾಮೆ ಪಡೆದೇ ತೀರ್ತಾರ ಈ ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆ ಅವರದ್ದು. ಪ್ರಿಯಾಂಕ್ ಖರ್ಗೆ ಅವರ ತಲೆದಂಡ ಆಗೋದು ಫಿಕ್ಸ್ ಈ ಪ್ರಕರಣದಲ್ಲಿ. ಗುತ್ತಿಗೆದಾರನ ಸ್ಯೂಸೈಡ್ ಕೇಸ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಕಾನೂನಾತ್ಮಕ ಸಂಕಷ್ಟಗಳು ಹೆಚ್ಚಾಗ್ತಾ ಇದೆಯಾ? ರಾಜೀನಾಮೆ ನೀಡ್ತಾರಾ ಸಚಿವ ಪ್ರಿಯಾಂಕ್ ಖರ್ಗೆ ಅನ್ನೋ ಪ್ರಶ್ನೆ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಅಂತೂ ಪಟ್ಟು ಹಿಡಿದಿದೆ. ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ರಾಜು ಕಪನೂರು ಹಾಗೆ ಅವರ ತಂಡದ ಹೆಸರು ಉಲ್ಲೇಖ ಆಗಿದೆ. ವಾಲ್ಮೀಕಿ ನಿಗಮದ ಹಗರಣದ ಸಂದರ್ಭದಲ್ಲೂ ಕೂಡ ಮಿನಿಸ್ಟರ್ ಆಗಿದ್ದ ನಾಗೇಂದ್ರ ಅವರ ಹೆಸರು ಉಲ್ಲೇಖ ಆಗಿತ್ತು. ಅದಾದ ನಂತರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಪ್ತನ ಹೆಸರು ಬರೆದಿಟ್ಟು ಕೂಡ ಆತ್ಮಹತ್ಯೆ ಆಗಿತ್ತು, ಅದರಲ್ಲೂ ಸರ್ಕಾರಿ ಕಚೇರಿಯಲ್ಲೇ. ಹಾಗಂದು ಮಾತ್ರಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜೀನಾಮೆ ಪಡಲಿಕ್ಕೆ ಸಾಧ್ಯ ಆಗಲಿಲ್ಲ ಪ್ರಕರಣದಲ್ಲಿ. ಇದೀಗ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆಯನ್ನು ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ರಾಜ್ಯದ ಉದ್ದಗಲಕ್ಕೂ ಈ ಆಕ್ರೋಶವನ್ನು ಹೊರಹಾಕ್ತಾ ಇದೆ ಬಿಜೆಪಿ. ಆದರೆ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿ ನೇರ ಮಾತುಗಳಲ್ಲಿ ಹೇಳಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರ್ಕಲೆ ನೀಡ್ತಾ ಹೋಗ್ತಾರೆ. ಮಲ್ಲಿಕಾರ್ಜುನ್, ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಯನ್ನ ಆಗ್ರಹಿಸುತ್ತಿದ್ದಾರೆ ವಿರೋಧ ಪಕ್ಷವಾಗಿ ಬಿಜೆಪಿಗರು. ಆದರೆ ಪ್ರಿಯಾಂಕ್ ಖರ್ಗೆ ಅವರ ನೇರ ಮಾತು, ನನ್ನ ವಿರುದ್ಧ ಸಾಕ್ಷ್ಯಾಧಾರ ಕಲೆ ಹಾಕ್ಲಿ, ತನಿಖೆ ಆಗ್ಲಿ ಆಮೇಲೆ ಅಂತ ಹೇಳಿ. ಬಟ್ ಪ್ರಿಯಾಂಕ್ ಖರ್ಗೆ ಅವರ ಸಚಿವ ಸ್ಥಾನ ಕಳ್ಕೊಳ್ಳೋ ಹಂತಕ್ಕೆ ಹೋಗೋ ಸಾಧ್ಯತೆ ಇದೆಯಾ ಈ ಪ್ರಕರಣ ಸದ್ಯದ ಮಟ್ಟಿಗೆ ಗಮನಿಸ್ತಾ ಇದ್ರೆ? ಹೌದು ಸುಮಿತಾ, ನಿಜಕ್ಕೂ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಇವತ್ತು ರಾಜ್ಯದಲ್ಲೇ ಸಾಕಷ್ಟೊಂದು ಸಂಚಲನ ಮೂಡಿಸದ ಅಂತ ಹೇಳ್ಬೋದು. ಬಿಜೆಪಿ ಪಕ್ಷದ ನಾಯಕರು ಈಗಾಗಲೇ ಈ ಒಂದು ಪ್ರಕರಣವನ್ನು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡುವ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡುವ ಮೂಲಕ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಈಗಾಗಲೇ ಬಿಜೆಪಿ ಪಕ್ಷದ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲುಗೂರು ಇರ್ಬೋದು, ಶಾಸಕ ಬಸವರಾಜ್ ಮತ್ತಿಮೂಡಿ ಇರ್ಬೋದು, ಟೋಟಲಿ ಬಿಜೆಪಿ ನಾಯಕರು ಸ್ವಲ್ಪಾದರೂ ಬಡವರ ಬಗ್ಗೆ ಸ್ವಲ್ಪಾದರೂ ಇವ್ರಿಗೆ ಕಾಳಜಿ ಇದ್ದರೆ ತಕ್ಷಣವೇ ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಈಗಾಗಲೇ ಡೆತ್ ನೋಟಲ್ಲಿ ಏನು ಈಗಾಗಲೇ ಆತ್ಮಹತ್ಯೆಗೀಡಾಗಿದ್ದಾನ ಸಚಿನ್, ಈಗ ರಾಜು ಕಪ್ನೂರ್ ಸೇರಿದಂತೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೂಡ ನಾವು ಭೇಟಿ ಮಾಡಿಸಿದ್ರು. ಅವರೇನದನ್ನು ಕೆಲಸ ಮಾಡಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ಹಿಂಗೆ ಉಲ್ಲೇಖ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಡೆತ್ ನೋಟದಲ್ಲಿ ಉಲ್ಲೇಖ ಆದ ಹಿನ್ನೆಲೆಯಲ್ಲಿ ಈ ಒಂದು ಬಡವರ ಬಗ್ಗೆ ರಾಜ್ಯದಲ್ಲಿ ಈಗಾಗಲೇ ಅಧಿಕಾರ ನಡೆಸ್ತಾ ಇದ್ದಾರೆ ಸರ್ಕಾರ. ಬಡವರ ಬಗ್ಗೆ ನೊಂದೋರ ಬಗ್ಗೆ ಸ್ವಲ್ಪ ಆದರೂ ಇವ್ರಿಗೆ ಕಾಳಜಿ ಇದ್ದರೆ ಇವರು ತಕ್ಷಣವೇ ರಾಜೀನಾಮೆ ಕೊಡಬೇಕು. ಆರೋಪ ಇವ್ರ ಮೇಲೆ ಬಂದಿದೆ, ತನಿಖೆ ಎದುರಿಸಲಿ. ಯಾವ ರೀತಿ ಈ ಹಿಂದೆ KH ಈಶ್ವರಪ್ಪ ಅವ್ರ ಮೇಲೆ ಕೂಡ ಆರೋಪ ಬಂದಿತ್ತು. ಆರೋಪ ಬಂದ ಸಂದರ್ಭದಲ್ಲಿ ಅವರು ತಕ್ಷಣವೇ ರಾಜೀನಾಮೆ ಕೊಟ್ಟಿದ್ರು ಅಂತೇಳಿ ಬಿಜೆಪಿ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ BY ವಿಜೇಂದ್ರ ಕೂಡ ಈ ಒಂದು ಭಾಲ್ಕಿ ತಾಲೂಕಿನ ಕಟ್ಟಿತೂಗಾಂವ್ ಗ್ರಾಮದ ಏನು ಆತ್ಮಹತ್ಯೆಗೀಡಾದ ಸಚಿನ್ ಅವರ ಮನೆಗೆ ಭೇಟಿ ನೀಡುವ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಒಂದು ಹೋರಾಟ ನಡೆಸುವ ಚಿಂತನೆ ಕೂಡ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ಪ್ರಕರಣ ನಿಜಕ್ಕೂ ಬಿಜೆಪಿ ಒಂದು ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಹೋರಾಟ ತೆಗೆದುಕೊಂಡು ಹೋಗುವ ಮೂಲಕ ಏನು ಈಗಾಗಲೇ ಪ್ರಭಾವಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ರಾಜು ಕಪ್ನೂರ್ ಸೇರಿದಂತೆ ಹಲವರನ್ನು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಅದರ ಹಿಂದ್ಗಡೆ ಪ್ರಭಾವ ಸರ್ಕಾರದು ಮತ್ತು ವಿಶೇಷವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವ್ರ ಕೈವಾಡಿದೆ. ಹೀಗಾಗಿ ಅವರು ತಕ್ಷಣವೇ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ ಅಂತೇಳಿ ಅವ್ರು ಹೇಳ್ತಾರೆ. ಅದು ಸಚಿವರೆಲ್ಲೋ ಒಂದು ಕಡೆ ರಾಜೀನಾಮೆ ಕೊಡಲ್ಲ, ತನಿಖೆ ಕಲೆ ಮಾಡಲಿ, ಯಾವುದೇ ಇನ್ಕ್ವೈರಿ ಆಗಲಿ ಅಂತ ಅವ್ರು ಹೇಳ್ತಾರೆ. ಹೀಗಾಗಿ ಟೋಟಲಿ ಈ ಒಂದು ಪ್ರಕರಣ ನಿಜಕ್ಕೂ ರಾಜಕೀಯದಲ್ಲಿ ಸಾಕಷ್ಟೊಂದು ಸಂಚಲನ, ಆರೋಪ ಪ್ರತ್ಯಾರೋಪ ಸಾಕ್ಷಿ ಆಗ್ತಾ ಇದೆ ಅಂತ ಹೇಳ್ಬೋದು ಸುಮಿತಾ. ಧನ್ಯವಾದ ಮಲ್ಲಿಕಾರ್ಜುನ್ ಮಾಹಿತಿಗಾಗಿ. ಕೊಡೋದಿಲ್ಲ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರೇನೋ ಹೇಳ್ತಿದ್ದಾರೆ. ಆದರೆ ರಾಜೀನಾಮೆ ಪಡೆದೇ ತೀರ್ತಾರ ಈ ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆ ಅವರದ್ದು. ಪ್ರಿಯಾಂಕ್ ಖರ್ಗೆ ಅವರ ತಲೆದಂಡ ಆಗೋದು ಫಿಕ್ಸ್ ಈ ಪ್ರಕರಣದಲ್ಲಿ. ಗುತ್ತಿಗೆದಾರನ ಸ್ಯೂಸೈಡ್ ಕೇಸ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಕಾನೂನಾತ್ಮಕ ಸಂಕಷ್ಟಗಳು ಹೆಚ್ಚಾಗ್ತಾ ಇದೆಯಾ? ರಾಜೀನಾಮೆ ನೀಡ್ತಾರಾ ಸಚಿವ ಪ್ರಿಯಾಂಕ್ ಖರ್ಗೆ ಅನ್ನೋ ಪ್ರಶ್ನೆ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಅಂತೂ ಪಟ್ಟು ಹಿಡಿದಿದೆ. ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ರಾಜು ಕಪನೂರು ಹಾಗೆ ಅವರ ತಂಡದ ಹೆಸರು ಉಲ್ಲೇಖ ಆಗಿದೆ. ವಾಲ್ಮೀಕಿ ನಿಗಮದ ಹಗರಣದ ಸಂದರ್ಭದಲ್ಲೂ ಕೂಡ ಮಿನಿಸ್ಟರ್ ಆಗಿದ್ದ ನಾಗೇಂದ್ರ ಅವರ ಹೆಸರು ಉಲ್ಲೇಖ ಆಗಿತ್ತು. ಅದಾದ ನಂತರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಪ್ತನ ಹೆಸರು ಬರೆದಿಟ್ಟು ಕೂಡ ಆತ್ಮಹತ್ಯೆ ಆಗಿತ್ತು, ಅದರಲ್ಲೂ ಸರ್ಕಾರಿ ಕಚೇರಿಯಲ್ಲೇ. ಹಾಗಂದು ಮಾತ್ರಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜೀನಾಮೆ ಪಡಲಿಕ್ಕೆ ಸಾಧ್ಯ ಆಗಲಿಲ್ಲ ಪ್ರಕರಣದಲ್ಲಿ. ಇದೀಗ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆಯನ್ನು ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ರಾಜ್ಯದ ಉದ್ದಗಲಕ್ಕೂ ಈ ಆಕ್ರೋಶವನ್ನು ಹೊರಹಾಕ್ತಾ ಇದೆ ಬಿಜೆಪಿ. ಆದರೆ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿ ನೇರ ಮಾತುಗಳಲ್ಲಿ ಹೇಳಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರ್ಕಲೆ ನೀಡ್ತಾ ಹೋಗ್ತಾರೆ. ಮಲ್ಲಿಕಾರ್ಜುನ್, ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಯನ್ನ ಆಗ್ರಹಿಸುತ್ತಿದ್ದಾರೆ ವಿರೋಧ ಪಕ್ಷವಾಗಿ ಬಿಜೆಪಿಗರು. ಆದರೆ ಪ್ರಿಯಾಂಕ್ ಖರ್ಗೆ ಅವರ ನೇರ ಮಾತು, ನನ್ನ ವಿರುದ್ಧ ಸಾಕ್ಷ್ಯಾಧಾರ ಕಲೆ ಹಾಕ್ಲಿ, ತನಿಖೆ ಆಗ್ಲಿ ಆಮೇಲೆ ಅಂತ ಹೇಳಿ. ಬಟ್ ಪ್ರಿಯಾಂಕ್ ಖರ್ಗೆ ಅವರ ಸಚಿವ ಸ್ಥಾನ ಕಳ್ಕೊಳ್ಳೋ ಹಂತಕ್ಕೆ ಹೋಗೋ ಸಾಧ್ಯತೆ ಇದೆಯಾ ಈ ಪ್ರಕರಣ ಸದ್ಯದ ಮಟ್ಟಿಗೆ ಗಮನಿಸ್ತಾ ಇದ್ರೆ?
ಹೌದು ಸುಮಿತಾ, ನಿಜಕ್ಕೂ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಇವತ್ತು ರಾಜ್ಯದಲ್ಲೇ ಸಾಕಷ್ಟೊಂದು ಸಂಚಲನ ಮೂಡಿಸದ ಅಂತ ಹೇಳ್ಬೋದು. ಬಿಜೆಪಿ ಪಕ್ಷದ ನಾಯಕರು ಈಗಾಗಲೇ ಈ ಒಂದು ಪ್ರಕರಣವನ್ನು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡುವ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡುವ ಮೂಲಕ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಈಗಾಗಲೇ ಬಿಜೆಪಿ ಪಕ್ಷದ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲುಗೂರು ಇರ್ಬೋದು, ಶಾಸಕ ಬಸವರಾಜ್ ಮತ್ತಿಮೂಡಿ ಇರ್ಬೋದು, ಟೋಟಲಿ ಬಿಜೆಪಿ ನಾಯಕರು ಸ್ವಲ್ಪಾದರೂ ಬಡವರ ಬಗ್ಗೆ ಸ್ವಲ್ಪಾದರೂ ಇವ್ರಿಗೆ ಕಾಳಜಿ ಇದ್ದರೆ ತಕ್ಷಣವೇ ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಈಗಾಗಲೇ ಡೆತ್ ನೋಟಲ್ಲಿ ಏನು ಈಗಾಗಲೇ ಆತ್ಮಹತ್ಯೆಗೀಡಾಗಿದ್ದಾನ ಸಚಿನ್, ಈಗ ರಾಜು ಕಪ್ನೂರ್ ಸೇರಿದಂತೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೂಡ ನಾವು ಭೇಟಿ ಮಾಡಿಸಿದ್ರು. ಅವರೇನದನ್ನು ಕೆಲಸ ಮಾಡಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಡೆತ್ ನೋಟದಲ್ಲಿ ಉಲ್ಲೇಖ ಆದ ಹಿನ್ನೆಲೆಯಲ್ಲಿ ಈ ಒಂದು ಬಡವರ ಬಗ್ಗೆ ರಾಜ್ಯದಲ್ಲಿ ಈಗಾಗಲೇ ಅಧಿಕಾರ ನಡೆಸ್ತಾ ಇದ್ದಾರೆ ಸರ್ಕಾರ. ಬಡವರ ಬಗ್ಗೆ ನೊಂದೋರ ಬಗ್ಗೆ ಸ್ವಲ್ಪಾದರೂ ಇವ್ರಿಗೆ ಕಾಳಜಿ ಇದ್ದರೆ ಇವರು ತಕ್ಷಣವೇ ರಾಜೀನಾಮೆ ಕೊಡಬೇಕು. ಆರೋಪ ಇವ್ರ ಮೇಲೆ ಬಂದಿದೆ, ತನಿಖೆ ಎದುರಿಸಲಿ. ಯಾವ ರೀತಿ ಈ ಹಿಂದೆ KH ಈಶ್ವರಪ್ಪ ಅವ್ರ ಮೇಲೆ ಕೂಡ ಆರೋಪ ಬಂದಿತ್ತು. ಆರೋಪ ಬಂದ ಸಂದರ್ಭದಲ್ಲಿ ಅವರು ತಕ್ಷಣವೇ ರಾಜೀನಾಮೆ ಕೊಟ್ಟಿದ್ರು ಅಂತೇಳಿ ಬಿಜೆಪಿ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ BY ವಿಜೇಂದ್ರ ಕೂಡ ಈ ಒಂದು ಭಾಲ್ಕಿ ತಾಲೂಕಿನ ಕಟ್ಟಿತೂಗಾಂವ್ ಗ್ರಾಮದ ಏನು ಆತ್ಮಹತ್ಯೆಗೀಡಾದ ಸಚಿನ್ ಅವರ ಮನೆಗೆ ಭೇಟಿ ನೀಡುವ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಒಂದು ಹೋರಾಟ ನಡೆಸುವ ಚಿಂತನೆ ಕೂಡ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ಪ್ರಕರಣ ನಿಜಕ್ಕೂ ಬಿಜೆಪಿ ಒಂದು ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಹೋರಾಟ ತೆಗೆದುಕೊಂಡು ಹೋಗುವ ಮೂಲಕ ಏನು ಈಗಾಗಲೇ ಪ್ರಭಾವಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ರಾಜು ಕಪ್ನೂರ್ ಸೇರಿದಂತೆ ಹಲವರನ್ನು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಅದರ ಹಿಂದ್ಗಡೆ ಪ್ರಭಾವ ಸರ್ಕಾರದು ಮತ್ತು ವಿಶೇಷವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವ್ರ ಕೈವಾಡಿದೆ. ಹೀಗಾಗಿ ಅವರು ತಕ್ಷಣವೇ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ ಅಂತೇಳಿ ಅವ್ರು ಹೇಳ್ತಾರೆ. ಅದು ಸಚಿವರು ಎಲ್ಲೋ ಒಂದು ಕಡೆ ರಾಜೀನಾಮೆ ಕೊಡಲ್ಲ, ತನಿಖೆ ಕಲೆ ಮಾಡಲಿ, ಯಾವುದೇ ಇನ್ಕ್ವೈರಿ ಆಗಲಿ ಅಂತ ಅವ್ರು ಹೇಳ್ತಾರೆ. ಹೀಗಾಗಿ ಟೋಟಲಿ ಈ ಒಂದು ಪ್ರಕರಣ ನಿಜಕ್ಕೂ ರಾಜಕೀಯದಲ್ಲಿ ಸಾಕಷ್ಟೊಂದು ಸಂಚಲನ, ಆರೋಪ ಪ್ರತ್ಯಾರೋಪ ಸಾಕ್ಷಿ ಆಗ್ತಾ ಇದೆ ಅಂತ ಹೇಳ್ಬೋದು ಸುಮಿತಾ. ಧನ್ಯವಾದ ಮಲ್ಲಿಕಾರ್ಜುನ್ ಮಾಹಿತಿಗಾಗಿ. ಕೊಡೋದಿಲ್ಲ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರೇನೋ ಹೇಳ್ತಿದ್ದಾರೆ, ಆದರೆ ರಾಜೀನಾಮೆ ಪಡೆದೇ ತೀರ್ತಾರ ಈ ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ತಲೆದಂಡ ಆಗೋದು ಫಿಕ್ಸ್ ಈ ಪ್ರಕರಣದಲ್ಲಿ. ಗುತ್ತಿಗೆದಾರನ ಸ್ಯೂಸೈಡ್ ಕೇಸ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಕಾನೂನಾತ್ಮಕ ಸಂಕಷ್ಟಗಳು ಹೆಚ್ಚಾಗ್ತಾ ಇದೆಯಾ? ರಾಜೀನಾಮೆ ನೀಡ್ತಾರಾ ಸಚಿವ ಪ್ರಿಯಾಂಕ್ ಖರ್ಗೆ ಅನ್ನೋ ಪ್ರಶ್ನೆ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಅಂತೂ ಪಟ್ಟು ಹಿಡಿದಿದೆ. ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ರಾಜು ಕಪನೂರು ಹಾಗೆ ಅವರ ತಂಡದ ಹೆಸರು ಉಲ್ಲೇಖ ಆಗಿದೆ. ವಾಲ್ಮೀಕಿ ನಿಗಮದ ಹಗರಣದ ಸಂದರ್ಭದಲ್ಲೂ ಕೂಡ ಮಿನಿಸ್ಟರ್ ಆಗಿದ್ದ ನಾಗೇಂದ್ರ ಅವರ ಹೆಸರು ಉಲ್ಲೇಖ ಆಗಿತ್ತು. ಅದಾದ ನಂತರ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಪ್ತನ ಹೆಸರು ಬರೆದಿಟ್ಟು ಕೂಡ ಆತ್ಮಹತ್ಯೆ ಆಗಿತ್ತು, ಅದರಲ್ಲೂ ಸರ್ಕಾರಿ ಕಚೇರಿಯಲ್ಲೇ. ಹಾಗಂದು ಮಾತ್ರಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜೀನಾಮೆ ಪಡಲಿಕ್ಕೆ ಸಾಧ್ಯ ಆಗಲಿಲ್ಲ ಪ್ರಕರಣದಲ್ಲಿ. ಇದೀಗ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆಯನ್ನು ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ರಾಜ್ಯದ ಉದ್ದಗಲಕ್ಕೂ ಈ ಆಕ್ರೋಶವನ್ನ ಹೊರಹಾಕ್ತಾ ಇದೆ ಬಿಜೆಪಿ. ಆದರೆ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿ ನೇರ ಮಾತುಗಳಲ್ಲಿ ಹೇಳಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರ್ಕಲೆ ನೀಡ್ತಾ ಹೋಗ್ತಾರೆ. ಮಲ್ಲಿಕಾರ್ಜುನ್, ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಯನ್ನ ಆಗ್ರಹಿಸುತ್ತಿದ್ದಾರೆ ವಿರೋಧ ಪಕ್ಷವಾಗಿ ಬಿಜೆಪಿಗರು. ಆದರೆ ಪ್ರಿಯಾಂಕ್ ಖರ್ಗೆ ಅವರ ನೇರ ಮಾತು, ನನ್ನ ವಿರುದ್ಧ ಸಾಕ್ಷ್ಯಾಧಾರ ಕಲೆ ಹಾಕ್ಲಿ, ತನಿಖೆ ಆಗ್ಲಿ ಆಮೇಲೆ ಅಂತ ಹೇಳಿ. ಬಟ್ ಪ್ರಿಯಾಂಕ್ ಖರ್ಗೆ ಅವರ ಸಚಿವ ಸ್ಥಾನ ಕಳ್ಕೊಳ್ಳೋ ಹಂತಕ್ಕೆ ಹೋಗೋ ಸಾಧ್ಯತೆ ಇದೆಯಾ ಈ ಪ್ರಕರಣ ಸದ್ಯದ ಮಟ್ಟಿಗೆ ಗಮನಿಸ್ತಾ ಇದ್ರೆ? ಹೌದು ಸುಮಿತಾ, ನಿಜಕ್ಕೂ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಇವತ್ತು ರಾಜ್ಯದಲ್ಲೇ ಸಾಕಷ್ಟೊಂದು ಸಂಚಲನ ಮೂಡಿಸದ ಅಂತ ಹೇಳ್ಬೋದು. ಬಿಜೆಪಿ ಪಕ್ಷದ ನಾಯಕರು ಈಗಾಗಲೇ ಈ ಒಂದು ಪ್ರಕರಣವನ್ನು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡುವ ಮೂಲಕ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಈಗಾಗಲೇ ಬಿಜೆಪಿ ಪಕ್ಷದ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲುಗೂರು ಇರ್ಬೋದು, ಶಾಸಕ ಬಸವರಾಜ್ ಮತ್ತಿಮೂಡಿ ಇರ್ಬೋದು, ಟೋಟಲಿ ಬಿಜೆಪಿ ನಾಯಕರು ಸ್ವಲ್ಪಾದರೂ ಬಡವರ ಬಗ್ಗೆ ಸ್ವಲ್ಪಾದರೂ ಇವ್ರಿಗೆ ಕಾಳಜಿ ಇದ್ದರೆ ತಕ್ಷಣವೇ ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಈಗಾಗಲೇ ಡೆತ್ ನೋಟಲ್ಲಿ ಏನು ಈಗಾಗಲೇ ಆತ್ಮಹತ್ಯೆಗೀಡಾಗಿದ್ದಾನ ಸಚಿನ್, ಈಗ ರಾಜು ಕಪ್ನೂರ್ ಸೇರಿದಂತೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೂಡ ನಾವು ಭೇಟಿ ಮಾಡಿಸಿದ್ರು. ಅವರೇನದನ್ನು ಕೆಲಸ ಮಾಡಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಡೆತ್ ನೋಟದಲ್ಲಿ ಉಲ್ಲೇಖ ಆದ ಹಿನ್ನೆಲೆಯಲ್ಲಿ ಈ ಒಂದು ಬಡವರ ಬಗ್ಗೆ ರಾಜ್ಯದಲ್ಲಿ ಈಗಾಗಲೇ ಅಧಿಕಾರ ನಡೆಸ್ತಾ ಇದ್ದಾರೆ ಸರ್ಕಾರ. ಬಡವರ ಬಗ್ಗೆ ನೊಂದೋರ ಬಗ್ಗೆ ಸ್ವಲ್ಪಾದರೂ ಇವ್ರಿಗೆ ಕಾಳಜಿ ಇದ್ದರೆ ಇವರು ತಕ್ಷಣವೇ ರಾಜೀನಾಮೆ ಕೊಡಬೇಕು. ಆರೋಪ ಇವ್ರ ಮೇಲೆ ಬಂದಿದೆ, ತನಿಖೆ ಎದುರಿಸಲಿ. ಯಾವ ರೀತಿ ಈ ಹಿಂದೆ KH ಈಶ್ವರಪ್ಪ ಅವ್ರ ಮೇಲೆ ಕೂಡ ಆರೋಪ ಬಂದಿತ್ತು. ಆರೋಪ ಬಂದ ಸಂದರ್ಭದಲ್ಲಿ ಅವರು ತಕ್ಷಣವೇ ರಾಜೀನಾಮೆ ಕೊಟ್ಟಿದ್ರು ಅಂತೇಳಿ ಬಿಜೆಪಿ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ BY ವಿಜೇಂದ್ರ ಕೂಡ ಈ ಒಂದು ಭಾಲ್ಕಿ ತಾಲೂಕಿನ ಕಟ್ಟಿತೂಗಾಂವ್ ಗ್ರಾಮದ ಏನು ಆತ್ಮಹತ್ಯೆಗೀಡಾದ ಸಚಿನ್ ಅವರ ಮನೆಗೆ ಭೇಟಿ ನೀಡುವ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಒಂದು ಹೋರಾಟ ನಡೆಸುವ ಚಿಂತನೆ ಕೂಡ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ಪ್ರಕರಣ ನಿಜಕ್ಕೂ ಬಿಜೆಪಿ ಒಂದು ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಹೋರಾಟ ತೆಗೆದುಕೊಂಡು ಹೋಗುವ ಮೂಲಕ ಏನು ಈಗಾಗಲೇ ಪ್ರಭಾವಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ರಾಜು ಕಪ್ನೂರ್ ಸೇರಿದಂತೆ ಹಲವರನ್ನು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ.
ಭಾಗಿಯಾಗಿದ್ದಾರೆ. ಅದರ ಹಿಂದ್ಗಡೆ ಪ್ರಭಾವ ಸರ್ಕಾರದ್ದು ಮತ್ತು ವಿಶೇಷವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವ್ರ ಕೈವಾಡಿದೆ. ಹೀಗಾಗಿ ಅವ್ರು ತಕ್ಷಣವೇ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ ಅಂತೇಳಿ ಅವ್ರು ಹೇಳ್ತಾರೆ. ಅದು ಸಚಿವರೆಲ್ಲೋ ಒಂದು ಕಡೆ ನಾ ರಾಜೀನಾಮೆ ಕೊಡಲ್ಲ, ತನಿಖೆ ಕಲೆ ಮಾಡಲಿ, ಯಾವುದೇ ಇನ್ಕ್ವೈರಿ ಆಗಲಿ ಅಂತ ಅವ್ರು ಹೇಳ್ತಾರೆ. ಹೀಗಾಗಿ ಟೋಟಲಿ ಈ ಒಂದು ಪ್ರಕರಣ ನಿಜಕ್ಕೂ ರಾಜಕೀಯದಲ್ಲಿ ಸಾಕಷ್ಟು ಒಂದು ಸಂಚಲನ, ಆರೋಪ ಪ್ರತ್ಯಾರೋಪ ಸಾಕ್ಷಿ ಆಗ್ತಾ ಇದೆ ಅಂತ ಹೇಳ್ಬೋದು. ಸುಮಿತಾ, ರೈಟ್, ಧನ್ಯವಾದ ಮಲ್ಲಿಕಾರ್ಜುನ್ ಮಾಹಿತಿಗಾಗಿ.